ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಜಿಬಿಎ ವತಿಯಿಂದ ಆಪರೇಷನ್ ಫುಟ್ಪಾತ್ ಏನೋ ಆರಂಭ ಆಗಿದೆ. ಆದರೆ ಇದರಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮೊದಲನೇದಾಗಿ ದಿನ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿದ್ರೆ ತದನಂತರ ಇಲ್ಲಿ ಕೃಷ್ಣ ಬೈರೇಗೌಡರು ಅಂತಂದ್ರೆ ನಗರಾಭಿವೃದ್ಧಿ ಸಚಿವರೇನಿದ್ದಾರೆ ಇಡೀ ಒಂದು ಸಿಟಿ ರೌಂಡ್ಸ್ ರಾತ್ರಿ ಹೊತ್ತು ರೌಂಡ್ಸ್ ಹಾಕಿ ಅಧಿಕಾರಿಗಳಿಗೆ ತರಾಟೆಗೆ ತಗೋತಾ ಇದ್ದಾರೆ. ಹೇಗೆ ಕೆಲಸ ನಡೀತಾ ಇದೆ, ಏನಾಗ್ತಾ ಇದೆ ಅಂತ ಹೇಳಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇಂದು ಕೂಡ ಮುಂದುವರಿತಾ ಇದೆ ಈಗ ಆಪರೇಷನ್ ಫುಟ್ಪಾತ್. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು 3 ದಿನಗಳಿಂದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಜುಲೈ 10ರವರೆಗೂ ಕೂಡ ನಡೆಯಲಿದೆ ಈ ಒಂದು ಫುಟ್ಪಾತ್ ಕಾರ್ಯಾಚರಣೆ. ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕಳೆದ 3 ದಿನಗಳಿಂದ 202.7 ಕಿಲೋಮೀಟರ್ ಒತ್ತುವರಿ ತೆರವಾಗಿದೆ. ಇವತ್ತು ಕೂಡ ಮುಂದುವರಿತಾ ಇದೆ, ಇವತ್ತು ಕೂಡ ಮುಂದುವರಿಯುತ್ತೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಕೃಷ್ಣ ಬೈರೇಗೌಡ ಅವರು ಖಡಾಖಂಡಿತವಾಗಿ ಈ ಒಂದು ಮಾತನ್ನ ಹೇಳಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಅಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ಅದನ್ನ ಗಮನಿಸಬಹುದು. ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಅಥವಾ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಂತವರನ್ನ ಒಂದು ರೀತಿಯಾಗಿ ಅವ್ರ ಬದುಕನ್ನ ಹಾಳು ಮಾಡುವಂತ ಉದ್ದೇಶ ನಮ್ದಲ್ಲ. ಅವರು ಮೇನ್ ರೋಡ್ಗಳಲ್ಲಿ ತಗೊಂಡ್ಬಂದು ಅಂಗಡಿಗಳನ್ನ ಹಾಕಬಾರ್ದು ಅಷ್ಟೇ. ಮೇನ್ ರೋಡ್ಗಳಲ್ಲಿ ಅಂಗಡಿಗಳನ್ನ ಹಾಕೊಂಡು ನೀವು ಬಿಸ್ನೆಸ್ ಮಾಡಬೇಡಿ. ಅದ್ರ ಹೊರತಾಗಿ ಒಳಗೆ ರೋಡ್ಗಳೇನಿರುತ್ತೆ ಆ ರೋಡ್ಗಳಲ್ಲಿ ಅಥವಾ ಒಂದು ಪಕ್ಕದ ರೋಡಲ್ಲಿ ಹೋಗ್ಬಿಟ್ಟು ಅಂಗಡಿಗಳನ್ನ ಹಾಕೊಂಡು ನೀವು ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ಯಾಕೆ ಅಲ್ಲಿ ನಿಮ್ಗೆ ಬಿಸ್ನೆಸ್ ಆಗಲ್ವಾ, ಅಲ್ಲಿ ನಿಮ್ಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ವಾ? ಇದಕ್ಕೆ ನಾವೇ ಪರ್ಮಿಷನ್ ಕೊಡ್ತಾ ಇದೀವಲ್ಲ. ಮೇನ್ ರೋಡ್ಗಳನ್ನ ಬಿಟ್ಟು ಬಿಡಿ. ಮೇನ್ ರೋಡ್ಗಳನ್ನ ಬಿಟ್ಟು ಯಾವ್ದೋ ಪಕ್ಕದ ರೋಡ್ಗೆ ಹೋಗಿ ಬೇಕಾದ್ರೆ ನಾವು ಕೇಳೋದಿಲ್ಲ ಅದ್ರ ಬಗ್ಗೆ ಅಂತ ಹೇಳಿ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಒಂದು ಕಡೆ ಆದ್ರೆ ಈಗ ಮತ್ತೊಂದು ಕಡೆ ಏನು ಅಂತಂದ್ರೆ ಜಿಬಿಎ ವ್ಯಾಪ್ತಿಯಲ್ಲಿ ಈಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಏನಿತ್ತು ಈಗ 3ನೇ ದಿನವೂ ಕೂಡ ಕಳೆದ 3 ದಿನದಿಂದ ಈಗಾಗಲೇ ಆರಂಭ ಆಗಿದೆ. ಬಹಳಷ್ಟು ವಿರೋಧ ಪರ ವಿರೋಧ ಎರಡು ಕೂಡ ವ್ಯಕ್ತ ಆಗ್ತಾ ಇದೆ. ಒಂದು ಕಡೆ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ವರ್ಷ ಇಲ್ದಿರುವಂತ ಸಮಸ್ಯೆ ಈಗ ಜಿಬಿ ಅಧಿಕಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮ ಅಂಗಡಿಗಳಿಂದ ನಾವು ಹೇಗೆ ಜೀವನ ಸಾಗಿಸ್ಬೇಕು, ನಮ್ಮ ಬದುಕು ಏನಾಗುತ್ತೆ, ನಾವೆಲ್ಲ ಬೀದಿಗೆ ಬಿದ್ದಿದೀವಲ್ಲ, ಇದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದರ ಜೊತೆಗೆ ಒಂದಷ್ಟು ಸಾರ್ವಜನಿಕರು ಇದು ಬಹಳ ಒಳ್ಳೆಯ ಒಂದು ಕಾರ್ಯ ನಡೀತಾ ಇದೆ ಅಂತಂದ್ರೆ ನಮ್ಗೆ ಓಡಾಡಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು, ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜಿಬಿ ಅಧಿಕಾರಿಗಳು ಅಂತ ಹೇಳಿ ಒಂದಷ್ಟು ಜನ ಅದನ್ನ ಸಮರ್ಥಿಸಿಕೊಂಡ್ರು. ಹೀಗೆ ಎಲ್ಲವೂ ಕೂಡ ನಡೀತಾ ಇದೆ. ಇದರ ಜೊತೆಗೆ ಆಪರೇಷನ್ ಫುಟ್ಪಾತ್ ಕಾರ್ಯ ಏನಿದೆ ಇವತ್ತು ಕೂಡ ಹೀಗೆ ಮುಂದುವರಿಯುತ್ತೆ. ಜಿಬಿ ಅಧಿಕಾರಿಗಳು ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತಾ ಇರುವಂತ ಕಾರ್ಯ ಇದು. ಒಂದಷ್ಟು ಕಡೆ ಬಹಳಷ್ಟು ಡ್ರಾಮಾ ನಡೀತಾ ಇದೆ ಅಂತಂದ್ರೆ ನಿನ್ನೆಯೂ ಕೂಡ ಶಿವಾಜಿನಗರ್ ಇರ್ಬೋದು, ಸಿಟಿ ಮಾರ್ಕೆಟ್ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಈ ಹಲವು ಜಾಗಗಳಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ಈಗ 3 ದಿನ ಆಗೋಯ್ತು. 3 ದಿನ ಆದ ನಂತರ ಈಗ ಇವತ್ತು ಕೂಡ ಮುಂದುವರಿತಾ ಇದೆಯಂತೆ ಈ ಒಂದು ಆಪರೇಷನ್ ಫುಟ್ಪಾತ್. ಇವತ್ತು ಯಾವ್ಯಾವ ಭಾಗದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೀಬಹುದು, ಇವತ್ತೇನೆಲ್ಲ ಆಗ್ಬಹುದು? ಹೌದು ರೋಚನೆ, ಏನು ಈಗಾಗಲೇ ಅವ್ರಿಗೆ ಏನು ಫುಟ್ಪಾತ್ ಏನೋ ಅಂಗಡಿ ಇರ್ತಾವ ಎಲ್ಲರಿಗೂ ಏನೋ ತೆರವು ಮಾಡುವಂತ ಇವತ್ತಿನ ಫುಲ್ ಅವರಿಗೆ ಗಡುವು ಕೊಟ್ಟಿದೆ. ಆದ್ರೆ ಅವ್ರು ಯಾರು ಎಚ್ಚೆತ್ಕೊಳ್ಳಿದ್ದಿಲ್ಲ. ಅದ್ರಿಗೆ ಏನು ಜುಲೈ 1ನೇ ತಾರೀಕಿಂದ ಆರಂಭ ಆದಂತ ಫುಟ್ಪಾತ್ ತೆರವು ಈಗ ಏನು ಇಡೀ ಬೆಂಗಳೂರಾದಂತ ಈಗ ಫುಟ್ಪಾತ್ ಎಲ್ಲಾನು ಏನೋ ಅಕ್ರಮವಾಗಿ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಅಂಗಡಿ ಮಾಲೀಕರು ಅವ್ರನ್ನೆಲ್ಲ ಪೂರ್ತಿ ಏನೋ ಅದೆಲ್ಲ ಹೊಡೆದು ಸೇರಿ ಫುಟ್ಪಾತ್ ಸೇರಿಸಿ ಆ ಏನ್ ಫುಟ್ಪಾತ್ ಜಾಗ ಎಷ್ಟಿದೆ ಅಂತ ಅದೆಲ್ಲ ತೆರವು ಮಾಡ್ತಾ ಇದ್ರೆ ಸಾಕಷ್ಟು ಜನ ಅವ್ರು ಎಚ್ಚೆತ್ಕೊಳ್ಳಿಲ್ಲ. ಆದ್ರೂ ಈಗ ಏನೋ ಫುಟ್ಪಾತ್ ತೆರವು ಬೆಂಗಳೂರಾದಂತ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಹಿಂದೆ ಮುಂದೆ ಏನು ನೋಡ್ತಾ ಇಲ್ಲ. ಫುಟ್ಪಾತ್ ಸಾರ್ವಜನಿಕರಿಗೆ ತಿರುಗಲು ಸಂಚರಿಸಲು ಬೇಕು. ಹಾಗಾಗಿ ನೀವು ಒತ್ತುವರಿ ಮಾಡ್ಕೊಂಡಿದ್ರೆ ಅದು ನಾವು ಬಿಡಾಗಿಲ್ಲ. ಜಿಡಿ ಅಧಿಕಾರಿಗಳ ಜೊತೆಗೆ ಏನು ಕೃಷ್ಣ ಬೈರೇಗೌಡ ಅವರು ಕೂಡ ಅವರು ಮುಂದೆ ಅಂತೂ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನ ಬಹುತೇಕ ಪ್ರಸಿದ್ಧ ಏರಿಯಾಗಳು ಕೂಡ ಮತ್ತೆ ಈ ಕೆ ಮಾರ್ಕೆಟ್ ಮತ್ತೆ ಮಲ್ಲೇಶ್ವರಂ ಇಂತಹ ಮುಂತಾದ ಜನಸಾಮಾನ್ಯರು ತೂಗುತ್ತಿರುವಂತ ಫುಟ್ಪಾತ್ ಎಲ್ಲ ಮುಚ್ಚಿ ಹೋಗಿತ್ತು. ಆದ್ರೆ ಇದೀಗ ಎಲ್ಲ ಫುಟ್ಪಾತ್ ಖಾಲಿ ಅಲ್ಲಿ ಬರ್ತಾರೆ ಹೇಳ್ಬೋದು. ಈ 3 ದಿನದಲ್ಲಿ ಎಸ್, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.